ಆಯ್ತು ತಿನ್ನು ತಿನ್ನು ಅಂತ ಹೇಳುತ್ತೆ, ತಿಂದು ಬಿಡೋಣ. ನೀವೆಷ್ಟು ತಿಂದಿರ್ತೀರೋ ಅಷ್ಟು ಶಕ್ತಿಯನ್ನ ಆವತ್ತೇ ವ್ಯಯ ಮಾಡಿದ್ರೆ ತೊಂದರೆ ಇರೋದಿಲ್ಲ. ಆ ಹಿತ ಮಿತ ಅನ್ನೋ ಅರ್ಥ ಸಹಜವಾಗಿ ಬರುತ್ತೆ. ಹೋಟೆಲ್ಗೂ ಮನೆಗೂ ಏನಪ್ಪಾ ವ್ಯತ್ಯಾಸ ಅಂದ್ರೆ, ಅವನು ಅಯ್ಯೋ ಏನ್ ಗೋಳು ಅನ್ಕೊಂಡು ಅವನು ಅಡಿಗೆ ಮಾಡ್ತಾನೆ. ಅಮ್ಮ ಹಾಗಲ್ಲ, ತನ್ನ ಪ್ರೀತಿಯನ್ನ ನನ್ನ ಮನೆ ಮಂದಿ ಎಲ್ರೂ ಚೆನ್ನಾಗಿರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅಷ್ಟೇ ಪ್ರೀತಿಯಿಂದ ಬಡಿಸ್ತಾಳಲ್ಲ, ಆ ಪ್ರೀತಿಯ ಅಂಶ ಬೆರೆತಿರುತ್ತೆ. ಆ ಕಕ್ಕುಲಾತಿಯಲ್ಲಿ ಇರುತ್ತೆ ಪಿಜ್ಜಾ. ಆ ಪಿಜ್ಜಾದಲ್ಲಿ ಇರ್ತಕ್ಕಂಥ ಕೊಬ್ಬಿನ ಪದರ ಏನಿರುತ್ತೆ, ಆ ಚೀಸಿನ ಪದರ ಏನಿದೆ, ಅನೇಕ ಜನಕ್ಕೆ ಅದು ಜೀರ್ಣ ಆಗಲ್ಲ. ಮೈಕ್ರೋಬ್ಸ್ ಗಳಿಗೆ ಎಲ್ಲದ ಸಿಟ್ಟು ಬರುತ್ತೆ ಅದಕ್ಕೆ. ಅವು ಸಿಹಿ ಪೊಂಗಲ್ ಕೇಳಲ್ಲ, ಚಿಕನ್ ಬಿರಿಯಾನಿ ಕೇಳಲ್ಲ. ಅದಕ್ಕೆ ಕೇಳೋದು ಏನಪ್ಪಾ ಅಂದ್ರೆ ನಾರು ಪದಾರ್ಥ. ಆದ್ರೆ ಪ್ರತಿದಿನ ಸಂಜೆ ಹೋಗಿ ಪಾನಿಪುರಿ ತಿಂತೇನೆ ಅಥವಾ ಪಿಜ್ಜಾ ತಿಂತೇನೆ ಅಂದ್ರೆ ಏನಾಗುತ್ತೆ ಅಂತ ಗೊತ್ತು. ಆಹಾರ ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು ಅಂತ ಅನ್ನೋದನ್ನೇ ಕೋರ್ ಆಗಿ ಇಟ್ಕೊಂಡು ಬರ್ದಿದ್ದೀರಿ. ನಮ್ಮ ಮಾವ ಇನ್ನೊಂದು ಮಾತು ಅದಕ್ಕೆ ಆಡ್ ಮಾಡ್ತಾರೆ, ಆಹಾರದ ಬಗ್ಗೆ ಹೇಳ್ತಾ, ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಜಿತವಾಗಿರ್ಬೇಕು ಅಂತ ಆ ಮೂರನೇ ಆಯಾಮನ್ನು ಕೊಡ್ತಾರೆ ಅದಕ್ಕೆ. ಸೊ ಆಹಾರದಲ್ಲಿ ಹಿತ ಮಿತ ಸಾಕುಗಳು ಎಷ್ಟು ಕಷ್ಟ, ಯಾಕೆ ಕಷ್ಟ? ಹಿತ ಮಿತ, ಮಿತ ಶಬ್ದದ ವ್ಯಾಖ್ಯಾನವನ್ನ ಬಹಳ ಸೊಗಸಾಗಿ ಮಾಡಿದ್ದಾರೆ ಜಗದೀಶ್ ಶರ್ಮಾ ಅವರು. ನನ್ನ ಕೆಲಸವನ್ನು ಸರಳಗೊಳಿಸಿದ್ರು. ಪ್ರಕೃತಿ ನಮ್ಮ ದೇಹದಲ್ಲಿ ಥ್ರಿಫ್ಟಿ ಜೀನ್ಸ್ ಅಂತ ಕೆಲವು ವಂಶವಾಹಿಗಳನ್ನು ಸ್ಥಾಪಿಸ್ಬಿಟ್ಟಿದೆ. ಯಾಕೆ ಸ್ಥಾಪಿಸ್ತು? ನಮ್ಮ ಪೂರ್ವಜರು ಅಲೆಮಾರಿಗಳಾಗಿದ್ದರು. ಒಂದು ಹೊತ್ತಿನ ಊಟದ ಭರವಸೆ ಇರಲಿಲ್ಲ. ಆದರೆ ನನಗೆ ಊಟದ ಭರವಸೆ ಇದೆ. ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಯಿತು ಅಂದರೆ ಊಟ ಖಂಡಿತ ಇರುತ್ತೆ, ಆ ಭರವಸೆ ನನಗೆ ಉಂಟು. ಆದರೆ ನನ್ನ ಪೂರ್ವಜರಿಗೆ ಇರಲಿಲ್ಲ. ಹಾಗಾಗಿ ಪ್ರಕೃತಿ ಒಂದು ಸೂಕ್ಷ್ಮವಾದ ಒತ್ತಡವನ್ನು ಹಾಕ್ತು ಮನುಷ್ಯನ ಮೇಲೆ. ಯಾವಾಗ ಆಹಾರ ಸಿಗುತ್ತೋ ಚೆನ್ನಾಗಿ ತಿಂದ್ಬಿಡು, ಕಂಠ ಪೂರ್ತಿ ತಿನ್ನು ತಿನ್ನು ತಿನ್ನು, ವಾಂತಿ ಆದರೂ ಪರವಾಗಿಲ್ಲ, ತಿನ್ನು. ಯಾಕೆ ಹೀಗೆ ಒಂದು ಒತ್ತಡವನ್ನು ಹಾಕ್ತು ಅಂದರೆ, ನಾಳೆಯ ಊಟದ ಭರವಸೆ ಇಲ್ಲ. ಹಾಗಾಗಿ ತಿಂದು ತಿಂದು ಒಂದಷ್ಟು ಕೊಬ್ಬು ಸಂಗ್ರಹ ಆಗಿದ್ದರೆ ಆ ಕೊಬ್ಬನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸ್ಕೊಂಡು ಜೀವವನ್ನು ಹಿಡಿದಿಡಬಹುದು. ಆ ಜೀವವನ್ನು ಹಿಡಿದಿಡೋದಕ್ಕೆ ಈ ತಿನ್ನುವ ಸಾಕು ಅನ್ನೋ ಶಬ್ದವೇ ನಿನ್ನ ಹತ್ತಿರಕ್ಕೆ ಬರದೇ ಇರೋ ಹಾಗೆ ನೋಡಿಕೊಳ್ಳುವ ಒಂದು ಸಂಚು ಅಂತ ನಾನು ಹೇಳಲ್ಲ, ಒಂದು ವ್ಯವಸ್ಥೆಯನ್ನು ರೂಪಿಸ್ತು ಪ್ರಕೃತಿ. ಆದರೆ ಇವತ್ತು ನಾಗರಿಕತೆ ಅನ್ನೋದು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ನಮಗೆಲ್ಲ ಗೊತ್ತು. ಆದರೆ ಆ ಜೀನ್ಸ್ಗಳು ಬದಲಾವಣೆ ಆದವಾ? ಆಗಲಿಲ್ಲ. ಬದುಕು ಬದಲಾವಣೆ ಆಯಿತು, ಜೀನ್ಸ್ ಬದಲಾವಣೆ ಆಗಲಿಲ್ಲ. ಹಾಗಾಗಿ ಇವತ್ತೂ ಸಹ ಆ ತಿನ್ನು 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 ಅನ್ನೋ ಒತ್ತಡ ಇದೆ. ಬೆಳಿಗ್ಗೆ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಎಷ್ಟು ಚೆನ್ನಾಗಿತ್ತು ಅಂದರೆ 2ನೇ ಸಲ 3ನೇ ಸಲನೂ ಹಾಕಿಸ್ಕೊಂಡ್ವಿ ನಾವು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಒಂದು ಘಟ್ಟದಲ್ಲಿ ಒಂದು ಸರಳ ಸೂತ್ರವನ್ನು ನಾವು ಸ್ಥಾಪಿಸ್ಕೋಬೇಕು. ಆಯಿತು ತಿನ್ನು ತಿನ್ನು ಅಂತ ಹೇಳುತ್ತೆ, ತಿಂದು ಬಿಡೋಣ. ಆದರೆ ತಿಂದದ್ದನ್ನು ಆವತ್ತೇ ಖರ್ಚು ಮಾಡೋಣ. ನೀವೆಷ್ಟು ತಿಂದಿರ್ತೀರೋ ಅಷ್ಟು ಶಕ್ತಿಯನ್ನು ಆವತ್ತೇ ವ್ಯಯ ಮಾಡಿದ್ರೆ ತೊಂದರೆ ಇರೋದಿಲ್ಲ. ಆ ಹಿತ ಮಿತ ಅನ್ನೋ ಅರ್ಥ ಸಹಜವಾಗಿ ಬರುತ್ತೆ. ಹಾಗಾಗಿ ಈ ಒಂದು ಥ್ರಿಫ್ಟಿ ಜೀನ್ಸ್, ಹಿತ ಮಿತ, ಇದರ ಸೂಕ್ಷ್ಮವನ್ನು, ಆಯಾಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆಗೆ ಧಾರ್ಮಿಕ ಜಿಜ್ಞಾಸೆ, ಯುಧಿಷ್ಠಿರನ ಮನೋಭಾವ ಬೇಕು ಅಂತ ಅನಿಸುತ್ತಾನೆ. ಮಹಾಭಾರತದ ವಿಷಯದಲ್ಲಿ ಕೇಳುವಿಕೆ ಮಹತ್ವವನ್ನ ಇವರು ಇಡೀ ಪುಸ್ತಕದಲ್ಲಿ ಇದು ಒಂದು ಥ್ರೆಡ್ ಆಗಿ ಬರ್ತಾ ಹೋಗುತ್ತೆ. ಆದ್ರೆ ಆಹಾರದ ವಿಷಯಕ್ಕೆ ಬಂದಾಗ ಬೇರೆ ಮಾತನ್ನ ನಾವು ಕೇಳೋದಿರ್ಲಿ, ನಮ್ಮ ಮಾತನ್ನೇ ನಾವು ಕೇಳಲ್ಲ. ಒಂಥರ ಸಲ್ಮಾನ್ ಖಾನ್ ತರ ಮೇ ಖುದ್ ಕಾ ಭಿ ನಹೀ ಸುನ್ತಾ ಅಂತ ಅಂತಾರಲ್ಲ, ಆ ತರ ನಾವು ನಮ್ಮ ಮಾತನ್ನೇ ನಾವು ಕೇಳಲ್ಲ. ತಮಾಷೆಗೆ ನೀವು ನೋಡಿರ್ತೀರ ಈ ಮೀಮ್ನ, ಅದೇನಪ್ಪಾ ಅಂತ ಅಂದ್ರೆ, ಇನ್ ಅನ್ ಆರ್ಗ್ಯುಮೆಂಟ್ ಬಿಟ್ವೀನ್ ಮೈ ಬ್ರೈನ್ ಅಂಡ್ ಮೈ ಹಾರ್ಟ್ I always listen to my stomach ಅಂತ. ಸೊ ನಮ್ಮ ಮಾತನ್ನೇ ನಾವು ಕೇಳಲ್ಲ.
ಕೇಳೋ ಹಾಗೆ ಹೇಗೆ ಮಾಡೋದು, ಗಿವನ್ ದಿ ಅಮೌಂಟ್ ಆಫ್ ನಾಯ್ಸ್ ದಟ್ ಇಸ್ ದೇರ್ ಅರೌಂಡ್ ಅಸ್ ಅಬೌಟ್ ಫುಡ್. ನಾನು ಯಾರು? ಜಗದೀಶ್ ಶರ್ಮಾ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಡಬಹುದು ನಾನು ಯಾರು ಅಂತ. ಆದರೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತು ಅಂದ್ರೆ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದು ಅಷ್ಟು ಸುಲಭ ಅಲ್ಲ. ನಾನು ಯಾರು ಅಂತ ಪ್ರಶ್ನೆ ಕೇಳ್ತು ಅಂದ್ರೆ ಈ ದೇಹದ ಒಳಗೆ ಇರ್ತಕ್ಕಂಥ ಮನಸ್ಸು ಇವೆರಡನ್ನೂ ನಿಯಂತ್ರಿಸುತ್ತೆ ಅಂತ ನಾವು ಭಾವಿಸಿರೋ ಆತ್ಮ. ವಿಜ್ಞಾನದಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಪ್ರವೇಶ ಇಲ್ಲ. ಅದನ್ನ ಬಯೋಲಾಜಿಕಲ್ ಎನರ್ಜಿ, ಜೈವಿಕ ಶಕ್ತಿ ಅಂತ ಕರೀತೇವೆ. ಆತ್ಮವನ್ನೇ ಜೈವಿಕ ಶಕ್ತಿ ಅಂತ ನಾವು ಇಟ್ಕೋಬಹುದು. ಇವು ಮೂರು ಸೇರಿದ್ರೆ ನಾನಾ? ಖಂಡಿತ ಅಲ್ಲ. ನನ್ನ ದೇಹ ನಿರ್ಮಾಣ ಆಗಿರೋದು 32.7 ಟ್ರಿಲಿಯನ್ ಜೀವಕೋಶಗಳಿಂದ. 32.7 ಲಕ್ಷ ಕೋಟಿ ಜೀವಕೋಶಗಳಿಂದ ನಾನಾಗಿದ್ದೇನೆ. ಅಷ್ಟೇನಾ ನಾನು? ಖಂಡಿತ ಅಲ್ಲ. ನನಗಿಂತಲೂ, ನನ್ನ ದೇಹವನ್ನು ರೂಪಿಸಿರುವ ಜೀವಕೋಶಗಳಿಗಿಂತಲೂ 3 ಪಟ್ಟು ಹೆಚ್ಚು ಜೀವಕೋಶಗಳು, ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್, ಮೈಕ್ರೋಬ್ಸ್ ನನ್ನ ದೇಹದ ಮೇಲೆ, ದೇಹದ ಒಳಗೆ ಇವೆ. ನಾನು ಈ ಸೂಕ್ಷ್ಮ ಜೀವಿಗಳ ಒಳಗೋ, ಸೂಕ್ಷ್ಮ ಜೀವಿಗಳು ನನ್ನೊಳಗೋ ಇನ್ನೂ ಗೊತ್ತಿಲ್ಲ ನನಗೆ. ನಾನು ಅಂದಾಗ ನನ್ನ ದೇಹದ ಜೀವಕೋಶಗಳ ಕುರಿತು ಮಾತನಾಡಬೇಕೋ ಅಥವಾ ನನ್ನ ದೇಹದ ಮೇಲೂ ಒಳಗೂ ಇರ್ತಕ್ಕಂಥ ಈ 100 ಟ್ರಿಲಿಯನ್ ಮೈಕ್ರೋಬ್ಸ್ಗಳಿವೆಯಲ್ಲ ಅವುಗಳನ್ನೂ ಸೇರಿಸಿ ಮಾತಾಡ್ಕೋಬೇಕೋ? ನಾನು ಅಂದ್ರೆ ಯಾರು? ಪ್ರಜಾಪ್ರಭುತ್ವದ ನಿಯಮದ ಅನ್ವಯ ಬಹುಮತಕ್ಕೆ ನೀವು ಆದ್ಯತೆ ಕೊಡೋದಾದರೆ ಸೂಕ್ಷ್ಮ ಜೀವಿಗಳೇ ನಾವು, ನಾನಲ್ಲ, ನನ್ನ ದೇಹದ ಜೀವಕೋಶಗಳು ಅಲ್ಲ. ನಾನು ಒಬ್ಬ ಊಟ ಮಾಡಿದ್ರೆ ನನ್ನ ದೇಹದ ಜೀವಕೋಶಗಳಿಗಷ್ಟೇ ಪೋಷಕಾಂಶಗಳು ಹೋಗೋಲ್ಲ, ಅದು ಈ 100 ಟ್ರಿಲಿಯನ್ ಮೈಕ್ರೋಬ್ಸ್ಗಳಿಗೂ ಹೋಗುತ್ತೆ. ಹಾಗಾಗಿ ನಾಲಿಗೆ ರುಚಿ ಬಹಳ ಚೆನ್ನಾಗಿತ್ತು ಇವತ್ತು, ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಅಂತ ತಿಂದುಬಿಟ್ಟೆ. ತಿಂದದ್ದು ನನ್ನ ಆಸೆ, ನನ್ನ ದೇಹದ ಜೀವಕೋಶಗಳು ಖುಷಿ ಪಡಬಹುದು, ಆದರೆ ಮೈಕ್ರೋಬ್ಸ್ಗಳಿಗೆ ಎಲ್ಲದ ಸಿಟ್ಟು ಬರುತ್ತೆ ಅದಕ್ಕೆ. ಅವು ಸಿಹಿ ಪೊಂಗಲ್ ಕೇಳಲ್ಲ, ಚಿಕನ್ ಬಿರಿಯಾನಿ ಕೇಳಲ್ಲ. ಅದಕ್ಕೆ ಕೇಳೋದು ಏನಪ್ಪ ಅಂದ್ರೆ ನಾರು ಪದಾರ್ಥ. ನಿಮ್ಮ ಆಹಾರದಲ್ಲಿ ನಾರು ಪದಾರ್ಥ ಇದ್ರೆ ಈ 100 ಟ್ರಿಲಿಯನ್ ಜೀವಕೋಶಗಳು ಬಹಳ ಸಂತೃಪ್ತವಾಗಿರುತ್ತವೆ, ನಿಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕನ್ನು ನಡೆಸೋಕೆ ಅವಕಾಶ ಮಾಡಿಕೊಡುತ್ತೆ. ನಾರು ಪದಾರ್ಥವನ್ನ ಸೇವಿಸದೆ ಬರೀ ಜಂಕ್ ಆಹಾರವನ್ನ, ನಾಲಿಗೆ ರುಚಿಯ ಆಹಾರವನ್ನ ಸೇವಿಸ್ತಾ ಹೋಯಿತು ಅಂದ್ರೆ ಅವು ತಿರುಗಿ ಬೀಳುತ್ತೆ. ಹೇಗೆ ತಿರುಗಿ ಬೀಳುತ್ತೆ? ನಮ್ಮ ದೇಹದ ಆರೋಗ್ಯವನ್ನ, ಮನಸ್ಸಿನ ಆರೋಗ್ಯವನ್ನ, ಆಧ್ಯಾತ್ಮಿಕ ಆರೋಗ್ಯವನ್ನ ಎಲ್ಲವನ್ನೂ ನಾಶ ಮಾಡುವಂತ ವಿಶೇಷವಾದ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಅದು ಮೊದಲು ಬೊಜ್ಜನ್ನು ತರಿಸುತ್ತೆ, ಆ ನಂತರ ಮಧುಮೇಹ, ಆ ನಂತರ ರಕ್ತದ ಏರೊತ್ತಡ, ಆ ನಂತರ ಹೃದಯಾಘಾತ, ಆ ನಂತರ ಕ್ಯಾನ್ಸರ್. ಇಲ್ಲ ಇಚ್ಛಿತ ವಿಕಲತೆ, ಖಿನ್ನತೆ, ಆತಂಕ. ಯಾವ ಕಾಯಿಲೆ ಕೇಳ್ತೀರಿ? ಆ ಕಾಯಿಲೆಗೆ ಮೂಲ ಬೊಜ್ಜು ಅಂತ ಹೇಳ್ತಾ ಇದ್ವಿ ಇಷ್ಟು ದಿವಸ. ಬೊಜ್ಜು ರೋಗಗಳ ರಾಜ ಅಂತ ಹೇಳ್ತಾ ಇದ್ವಿ. ಯಾವುದೇ ಕಾಯಿಲೆನ ನೀವು ಆಹ್ವಾನಿಸ್ಬೇಡಿ, ಬೊಜ್ಜನ್ನ ಆಹ್ವಾನಿಸ್ಕೊಳ್ಳಿ, ಒಂದೊಂದೇ ರೋಗಗಳು ನಿಮ್ಮ ದೇಹವನ್ನ ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾ ಇತ್ತು ವಿಜ್ಞಾನ. ಆದರೆ ಇವತ್ತು ಹೇಳುತ್ತೆ ಸೂಕ್ಷ್ಮ ಜೀವಿಗಳನ್ನ ಸಂತೃಪ್ತವಾಗಿ ನೀವು ಇಟ್ಕೊಂಡ್ರೆ ನಿಮಗೆ ಆರೋಗ್ಯ ಸಿಗುತ್ತೆ, ಇಲ್ಲದಿದ್ರೆ ಆರೋಗ್ಯ ಸಿಗೋಲ್ಲ. ಹಾಗಾಗಿ ನಿಮ್ಮ ಆಹಾರ ಪದಾರ್ಥದಲ್ಲಿ ನಾರಿನ ಅಂಶಕ್ಕೆ ಆದ್ಯತೆ ಕೊಡಿ, ಜಂಕ್ ಆಹಾರವನ್ನು ಬಿಟ್ಟು ಬಿಡಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮಜ್ಜಿಗೆ, ಮೊಸರು, ಉಪ್ಪಿನಕಾಯನ್ನ ತಗೊಳ್ಳಿ ಅಂತ ಹೇಳುತ್ತೆ ವಿಜ್ಞಾನ. ಅಜ್ಞಾನದ ಕಾರಣ ಇವತ್ತು ಅನಾರೋಗ್ಯ ನಮ್ಮನ್ನ ಮನೆ ಮಾಡಿದೆ.
ಹಾಗಾಗಿ ಸಾಕು ಸಾಕು ಅನ್ನೋದನ್ನ ನಾವು ಎಲ್ಲಿ ರೂಢಿಸ್ಕೋಬೇಕು ಅಂದ್ರೆ, ಜಂಕ್ ಪದಾರ್ಥಗಳು ಯಾವತ್ತೋ ಒಂದು ದಿವಸ ಮಕ್ಕಳು ಗಲಾಟೆ ಮಾಡ್ತಾರೆ ಅಂದ್ರೆ ಹೋಗಿ ಒಂದು ದಿವಸ ತಿನ್ಕೊಂಡ್ಬರ್ಬೋದು ಪಿಜ್ಜಾನ. ಆದರೆ ಪ್ರತಿದಿನ ಸಂಜೆ ಹೋಗಿ ಪಾನಿಪುರಿ ತಿಂತೇನೆ ಅಥವಾ ಪಿಜ್ಜಾ ತಿಂತೇನೆ ಅಂದ್ರೆ ಏನಾಗುತ್ತೆ ಅಂತ ಗೊತ್ತು. ಸೂಕ್ಷ್ಮ ಜೀವಿಗಳ ದಂಗೆಯನ್ನ ಎದುರಿಸಬೇಕಾಗುತ್ತೆ. ಆ ದಂಗೆ ನಮ್ಮ ಅವಸಾನದಲ್ಲಿ ಕೊನೆಗೊಳ್ಳುತ್ತೆ. ಅದನ್ನ ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ನಾವು ಆಹಾರದ ವಿಷಯದಲ್ಲಿ ಯಾವಾಗಲೂ ಅತ್ಯಂತ ವಿವೇಕವಂತರಾಗೇ ಇರ್ತೀವಿ. ಎಲ್ಲಿವರೆಗಪ್ಪ ಅಂತ ಅಂದ್ರೆ, ಆ ಈರುಳ್ಳಿನ ಕಡಲೆ ಹಿಟ್ಟಲ್ಲಿ ಹಿಂಗ್ ಹಾಕಿ ಎಣ್ಣೆನಲ್ಲಿ ಬಿಟ್ಟು ಅದೊಂದು ಘಮ ಹೊರಡಿಸುತ್ತಲ್ಲ, ಅಲ್ಲಿವರೆಗೆ ನಾವು ವಿವೇಕನ ಒಂದು ಸ್ವಲ್ಪನೂ ಕಳ್ಕೊಳ್ಳಲ್ಲ. ಅದಾದ್ಮೇಲೆ ಅಲ್ಲ, ನಮಗೆ ಈರುಳ್ಳಿ ಬಜ್ಜಿ ವಾಸನೆ ಇರ್ಬೋದು, ಮತ್ತೆ ಯಾರಿಗೋ ಮೀನ್ ಕರೀತಾ ಇರೋದ್ರ ಮತ್ತೊಂದಿರ್ಬೋದು, ಅಲ್ಲಿವರೆಗೆ ಕಳ್ಕೊಳ್ಳಲ್ಲ. ಆದ್ರೆ ಅದು ನೀವು ಆಹಾರಕ್ಕೂ ಮತ್ತೆ ಅನ್ನಕ್ಕೂ ಇರೋ ವ್ಯತ್ಯಾಸವನ್ನ ತುಂಬಾ ಚೆನ್ನಾಗಿ ವಿಂಗಡಿಸಿ ಹೇಳಿದ್ದೀರಿ. ಆಹಾರ ಅಂತ ಅಂದ್ರೆ ಪಂಚೇಂದ್ರಿಯಗಳ ಮೂಲಕ ಆಸ್ವಾದಿಸುವಂಥದ್ದು ಅಂತ ಪುಸ್ತಕದಲ್ಲಿ ತಾವು ಹೇಳಿದ್ದೀರಿ. ಈ ರೀತಿ ನಮ್ಮ ವಿವೇಕನ ಪಂಚೇಂದ್ರಿಯಗಳು ಸೇರಿ ಮಂಕಾಗಿಸ್ಬಿಡುತ್ತವೆ, ಏನ್ ಮಾಡೋದು? ಮಾಹಿತಿ, ವಿವೇಕ ಎರಡು ಸೊಗಸಾದ ಶಬ್ದಗಳು. ಟೆಲಿವಿಷನ್ ಅನ್ನ ಒಂದು ಸಲ ನಾವು ಹಾಕಿದ್ರೆ, ನೀವು ಕಪ್ಪಿದ್ದೀರಾ, ನಮ್ಮ ಕ್ರೀಮನ್ನ ಬಳಸಿ ಬೆಳಗಾಗ್ತೀರಾ. ನಮ್ಮ ಪೇಸ್ಟು ಸರ್ವಶ್ರೇಷ್ಠವಾದದ್ದು. ಆ ಹೆಣ್ಣು ಮಗಳು ಬಂದು ಮುತ್ತನ್ನು ಉದುರಿಸಿದ್ರೆ ಆ ಆಣಿ ಮುತ್ತುಗಳೇ ಪರಮ ಸತ್ಯ ಅಂತ ಭಾವಿಸ್ತೇವೆ ನಾವು. ಈ ರೀತಿ ಮಾಹಿತಿ ತುಂಬ ಸಿಗುತ್ತೆ. ವಿವೇಕ ಹೇಳುತ್ತೆ, ನಿಮ್ಮ ಹಲ್ಲುಗಳ ಆರೋಗ್ಯವನ್ನ ಕಾಪಾಡೋದು ಬ್ರಷೂ ಅಲ್ಲ, ಪೇಸ್ಟೂ ಅಲ್ಲ, ಪೌಡರೂ ಅಲ್ಲ, ನಿಮ್ಮ ಬ್ರಷಿಂಗ್ ಟೆಕ್ನಿಕ್, ಹಲ್ಲನ್ನ ಹೇಗೆ ಉಜ್ಜುತ್ತೀರಿ ಅನ್ನೋ ತಂತ್ರ ಇದೆಯಲ್ಲ, ಅದು ನಿಮ್ಮ ಹಲ್ಲುಗಳ ಆರೋಗ್ಯವನ್ನ ಕಾಪಾಡುತ್ತೆ. ಪೇಸ್ಟೂ ಅಲ್ಲ, ಬ್ರಷೂ ಅಲ್ಲ, ಯಾವುದೂ ಅಲ್ಲ. ಆ ಒಂದು ಕ್ರೀಮ್ ಏನಾದರೂ ಕಪ್ಪಿಗಿರೋರನ್ನ ಬೆಳ್ಳಿಗೆ ಮಾಡೋದಾಗಿದ್ರೆ, ದಕ್ಷಿಣ ಆಫ್ರಿಕಾದಲ್ಲಿ ಅಥವಾ ಆಫ್ರಿಕಾದಲ್ಲಿ ಯಾರು ಕರಿಯರೇ ಇರ್ತಿರ್ಲಿಲ್ಲ, ಎಲ್ಲರೂ ಬೆಳ್ಳಿಗಿರ್ತಾ ಇದ್ದು ನಮ್ಮ ಜಗದೀಶ ಸಂಪಾ ಹಾಗೆ. ಆದರೆ ವಿವೇಕ ಅನ್ನೋದು ಎಲ್ಲಿ ಹೋಯ್ತು? ನಮ್ಮ ದೇಹದ ಸರ್ವತೋಮುಖ ಬೆಳವಣಿಗೆಗೆ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಯಾವುದೇ ಒಂದು ಧಾನ್ಯ ಸಾಕಾಗಲ್ಲ. ಆದರೆ ನಮ್ಮಲ್ಲಿ ಏನಾಗಿದೆ, ನಾವು ಶಿವಮೊಗ್ಗ ಕಡೆ ಹೋದರೆ ಬರೀ ಅಕ್ಕಿ ಬೆಳೆಸ್ತೇವೆ, ಮಂಡ್ಯ ಮೈಸೂರು ಕಡೆ ಹೋದರೆ ಬರೀ ರಾಗಿ, ಉತ್ತರ ಕರ್ನಾಟಕಕ್ಕೆ ಹೋದರೆ ಬರೀ ಜೋಳ, ಇನ್ನು ಸ್ವಲ್ಪ ಪೂರ್ವ ಕರ್ನಾಟಕಕ್ಕೆ ಚಿತ್ರದುರ್ಗದ ಕಡೆ ಹೋದರೆ ಸಜ್ಜೆ. ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲಾದರೂ ನಮ್ಮ ದೇಹದ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳು ಇದೆಯಾ? ಇಲ್ಲ. ಯಾವ ಎಣ್ಣೆ ಬಳಸಬೇಕು ಅಡುಗೆಗೆ? ದೊಡ್ಡ ಮಾಹಿತಿಯ ಪೂರಕ ಎಷ್ಟಿದೆ ಅಂದರೆ, ನಮ್ಮ ತಲೆ ಕೆಡಿಸೋಷ್ಟು ಮಾನೋ ಅನ್ಸ್ಯಾಚುರೇಟೆಡ್ಡು, ಫ್ಯಾಟಿ, ಆ ಫ್ಯಾಟಿ, ಈ ಫ್ಯಾಟಿ, ಏನು ತಾಂತ್ರಿಕ ಶಬ್ದಗಳಿಂದ ತುಂಬಿಡ್ತಾರೆ ಅಂದರೆ ದಿಗ್ಮೂಢರಾಗ್ತೇವೆ ನಾವು. ಸರಳವಾದ ಸತ್ಯ ಏನು ಗೊತ್ತಾ? ದಿನಕ್ಕೆ ಒಂದು ರೀತಿಯ ರೊಟ್ಟಿಯನ್ನು ಬಳಸಬೇಕು. ಸೋಮವಾರ ಗೋಧಿ ಚಪಾತಿ ಮಾಡ್ತೀರಾ, ಮಂಗಳವಾರ ರಾಗಿ ರೊಟ್ಟಿ ಮಾಡಿ, ಬುಧವಾರ ಜೋಳದ ರೊಟ್ಟಿ ಮಾಡಿ, ಹೀಗೆ ಒಂದೊಂದು ಧಾನ್ಯದ ಅಂಶವು ನಮ್ಮ ದೇಹವನ್ನು ಸೇರಿದ್ರೆ ನಮ್ಮ ದೇಹಕ್ಕೆ, ನಮ್ಮ ದೇಹದ ಮೇಲೆ ಒಳಗೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಖುಷಿ ಪಡುತ್ತವೆ. ಅದನ್ನ ಬಿಟ್ಟು ಬರೀ ಅನ್ನ ತಿನ್ಕೊಂಡಿರ್ತೀನಿ ನಾನು ಅಂತ ಹೇಳ್ತಂದ್ರೆ ಮೊದಲು ರೊಚ್ಚಿಗೇಳೋದು ಈ ಸೂಕ್ಷ್ಮ ಜೀವಿಗಳು. ಯಾಕಂದ್ರೆ ಡಬಲ್ ಪಾಲಿಶ್ ಅಕ್ಕಿಲಿ ಏನೂ ಇರೋಲ್ಲ ನಾರಿನಾಂಶ. ಹಾಗೆ ಎಣ್ಣೆ ಅಂತ ಬಂದಾಗ ಯಾವುದೇ ಒಂದು ಎಣ್ಣೆ ಬಳಸಬೇಡಿ. ನಿಮ್ಮ ಮನೆಯಲ್ಲಿ 2 ಲೀಟರ್ ಎಣ್ಣೆ ತರ್ತೀರ ತಿಂಗಳಿಗೆ ಅಂದರೆ 1 ಲೀಟರು ಕಡಲೆಕಾಯಿ ಎಣ್ಣೆ ತಗೊಂಬನ್ನಿ, ಅರ್ಧ ಲೀಟರು ನೀವು ಸೋಯಾ ಎಣ್ಣೆ ತಗೊಳ್ಳಿ, ಇನ್ನರ್ಧ ಲೀಟರ್ ಸೂರ್ಯಕಾಂತಿ ತಗೊಳ್ಳಿ. ಈ ತಿಂಗಳು, ಮುಂದಿನ ತಿಂಗಳು ಅದೇ ಕಡಲೆಕಾಯಿ ಎಣ್ಣೆ ಉಳಿಸ್ಕೊಂಡು ಅರ್ಧ ಲೀಟರ್ ಒಳ್ಳೆಣ್ಣೆ ಅಥವಾ ಎಳ್ಳೆಣ್ಣೆ ತಗೊಳ್ಳಿ, ಇನ್ನರ್ಧ ಲೀಟರ್ ರೈಸ್ ಬ್ರೌನ್ ಆಯಿಲೋ ಮತ್ತೊಂದು ತಗೊಳ್ಳಿ. ಹೀಗೆ ಬದಲಾವಣೆ ಮಾಡ್ತಾ ಹೋಗಬೇಕು ಎಣ್ಣೆಗಳನ್ನು. ಹಾಗೆ ಮಾಡ್ತಾ ಹೋದ್ರೆ, ಆ ವಿವೇಕವನ್ನು ಬೆಳೆಸ್ಕೊಂಡ್ರೆ ನಿಮಗೆ, ನಿಮ್ಮ ಕುಟುಂಬಕ್ಕೆ ಸರ್ವತೋಮುಖ ಪ್ರಗತಿ ಸಹಜವಾಗಿ ದೊರೆಯುತ್ತೆ. ಇಲ್ಲ ಮಾಹಿತಿಯ ಹಿಂದೆ ಬಿದ್ದು ನಾನು ನುಗ್ಗುತ್ತೇನೆ ಅಂದರೆ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಯಾವ ರೀತಿ ನಿಮ್ಮ ಅಷ್ಟೋ ಹಣವನ್ನು ನೀವು ಕಳ್ಕೊಂಡ್ಬಿಡ್ತೀರೋ ಹಾಗೆಯೇ ನಿಮ್ಮ ಆರೋಗ್ಯವನ್ನು ಕಳ್ಕೊತೀರಾ. ಹಾಗಾಗಿ ವಿವೇಕ ಅನ್ನೋದು ತೀರಾ ಅಗತ್ಯವಾದದ್ದು.
ಈ ಮಾಹಿತಿಯ ಮಹಾಪೂರದಲ್ಲಿ ನಮಗೆ ಬೇಕಾದದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವಿವೇಚನೆ ಇವತ್ತು ನಮಗೆ ಅಗತ್ಯವಿದೆ. ಆದರೆ ಅದನ್ನು ಹೇಳ್ಕೊಡೋರು ಯಾರೂ ಇಲ್ಲ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಂತೂ ಇಲ್ಲವೇ ಇಲ್ಲ. ಸರ್, ನೀವು ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರ್ದು ಅಂತ ಬರ್ತಿದ್ದೀರಿ. ಅಷ್ಟೇ ಮುಖ್ಯವಾದ್ದು ಎಷ್ಟು ತಿನ್ನಬೇಕು, ಎಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ಅನ್ನುವಂಥದ್ದು. ಅಂದ್ರೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಫಾರ್ ದ ಸೇಕ್ ಆಫ್ ಆಡಿಯನ್ಸ್ ಏನಪ್ಪಾ ಅಂತಂದ್ರೆ, ಈಗ ಉದಾಹರಣೆಗೆ ಚೆನ್ನಾಗಿ ಬೆಣ್ಣೆ ಸವಿರುವಂತಹ ಥಿಕ್ ಆಲೂ ಪರಾಟನ ನಾವು ಪಂಜಾಬ್ಗೆ ಹೋಗಿ ತಿಂದ್ರೆ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಮ್ಗೇನು ಆಗೋದಿಲ್ಲ. ಆ ವಾತಾವರಣದ ಇದೆ, ನಮ್ಮ ದೇಹ ಗುಣ ಮತ್ತೆ ಹವಾಗುಣ ಎರಡೂ ಸೇರಿ ನಮ್ಮ ಮೇಲೆ ಒಂದು ಪರಿಣಾಮನ ಇಟ್ಟಿರುತ್ತಲ್ಲ, ಅಲ್ಲಿ ತಿಂದ್ರೆ ಏನೂ ಆಗಲ್ಲ. ಅಥವಾ ಒಬ್ಬ ಪಂಜಾಬಿ ಬಂದು ಅದನ್ನೇ ಇಲ್ಲಿ ತಿಂದ್ರೆ ಏನಾಗಲ್ಲ. ಸೊ ಅವನ ದೇಹ ಗುಣದಿಂದಾಗಿ ನಾವಲ್ಲಿ ಹೋಗ್ತಿದ್ರೆ ನಮಗೇನಾಗಲ್ಲ, ನಮ್ಮ ಹವಾಗುಣದಿಂದಾಗಿ. ಸೊ ಈ ಹವಾಗುಣ ದೇಹ ಗುಣಗಳ ಪಾತ್ರ, ಮತ್ತೆ ನಾವು ಏನನ್ನು ತಿಂದು ಅರ್ಗಿಸ್ಕೊಂಡು ಬಂದಿದ್ದೀವಿ ಓವರ್ ಜನರೇಷನ್ಸ್, ನಮ್ಮ ಜೀನೋಟೈಪ್ ಏನಿದೆ ಅವುಗಳ ಪಾತ್ರನ ಒಂದು ಚೂರು ಪರಿಚಯಿಸೋದಾದ್ರೆ. ಆಹಾರ ಸಂಸ್ಕೃತಿ ಅಂತ ಒಂದಿದೆ ನಮ್ಮಲ್ಲಿ. ಈ ಸಂಸ್ಕೃತಿಯ ಪರಿಚಯ ನಮಗೆ ಇದ್ರೂ ಸಹ ಇಲ್ಲದ ಹಾಗೆ ಆಗಿದೆ. ಬಹಳ ಸರಳವಾಗಿ ಹೇಳಬೇಕಾದ್ರೆ, ಊಟ ಮಾಡುವಾಗ ಮಾತನಾಡಬಾರ್ದು, ಊಟ ಮಾಡುವಾಗ ಟೆಲಿವಿಷನ್ ಆಗಲಿ ಮತ್ತೊಂದಾಗ್ಲಿ ನೋಡಬಾರ್ದು, ಊಟ ಮಾಡುವಾಗ ಜಗಳ ಆಡಬಾರ್ದು, ಮಗನಿಗೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಹೇಳಿ ಕೂಗಾಡಬಾರ್ದು, ಇವೆಲ್ಲ ಹೇಳ್ತಾರೆ. ಅದಕ್ಕೆ ಕಾರಣ ಇದೆ. ಯಾಕಂದ್ರೆ ನಮ್ಮ ದೇಹದ ರಚನೆ ಮತ್ತು ಕಾರ್ಯ ನಮ್ಮ ಹಿರಿಯರಿಗೆ ಅದು ಹೇಗೆ ಗೊತ್ತಿತ್ತೋ ಏನೋ ನಮ್ಗಂತೂ ಗೊತ್ತಿಲ್ಲ. ಊಟ ಮಾಡುವಾಗ ಬರೀ ಆಹಾರ ಹೋಗ್ಬೇಕೇ ಹೊರತು ಆಹಾರದ ಜೊತೆ ಗಾಳಿ ನುಂಗಬಾರ್ದು ನಾವು. ಹಾಗಾಗಿ ಏನು ಒಂದು ನಿಯಮ ತಂದಿದ್ರು ಅಂದ್ರೆ, ಊಟ ಮಾಡೋದಕ್ಕಿಂತ ಮೊದಲೇ ನೀವು ನೀರು ಕುಡಿದು ಬಿಡಿ, ಅಥವಾ ಊಟ ಪೂರ್ತಿ ಆದ್ಮೇಲೆ ನೀರು ಕುಡೀರಿ. ಊಟ ಮಾಡುವಾಗ ಮಧ್ಯೆ ಮಧ್ಯೆ ನೀರು ಕುಡಿಯೋದನ್ನ ತಪ್ಪಿಸಿ, ಮಾತನಾಡುವಾಗ ಊಟ ಮಾಡ್ತಾ ಮಾತನಾಡುವಾಗ ಊಟಕ್ಕಿಂತ ಹೆಚ್ಚಾಗಿ ನೀವು ಗಾಳಿ ನುಂಗಿರ್ತೀರಿ. ಹೊಟ್ಟೆಯಲ್ಲಿ ಗಾಳಿಯ ಅಂಶ ಅತಿಯಾಗಿ ಸಂಗ್ರಹ ಆದಾಗ ಅದು ಜೀರ್ಣಶಕ್ತಿಗೆ ತೊಂದರೆ ಮಾಡುತ್ತೆ. ಇದು ಬಹಳ ಮುಖ್ಯವಾದದ್ದು. ಪಾರಂಪರಿಕವಾಗಿ ಬಂದಂತ ಆಹಾರ ಪದ್ಧತಿ ಏನು ನಿಮ್ಮ ಮನೆತನದಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಇದೆ, ಅದನ್ನ ಬಳಸ್ಕೊಂಡ್ ಬರೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಹೊಸ ಪದ್ಧತಿಗೆ ಹೊಂದ್ಕೋತೇನೆ ಅಂತ ಹೇಳಿ ದೇಹಕ್ಕೆ ಒಗ್ಗದೇ ಇದ್ರೂ ಸಹ ತಿನ್ನಕ್ ಹೋಗ್ತಾರೆ. ಉದಾಹರಣೆಗೆ ಪಿಜ್ಜಾ. ಆ ಪಿಜ್ಜಾದಲ್ಲಿ ಇರ್ತಕ್ಕಂಥ ಕೊಬ್ಬಿನ ಪದರ ಏನಿರುತ್ತೆ, ಆ ಚೀಸಿನ ಪದರ ಏನಿದೆ, ಅನೇಕ ಜನಕ್ಕೆ ಅದು ಜೀರ್ಣ ಆಗಲ್ಲ. ಆದರೂ ಸಹ ನಾಗರಿಕತೆಯ ಪ್ರವಾದಿ ನಾನು ಅನ್ನೋ ಅರ್ಥದಲ್ಲಿ ನಾವು ಎಲ್ಲರ ಜೊತೆ ನಾವೂ ಸರಿ ಸಮಾನ ಅಂತ ಅನ್ನಿಸ್ಕೊಳ್ಳೋಕೆ ನಮ್ಮ ದೇಹಕ್ಕೆ ಒಗ್ಗದೇ ಇದ್ರೂ ಸಹ ನಾವು ತಿಂತೇವೆ. ನಿಮ್ಮ ಮನೆಯ ಟಾಯ್ಲೆಟ್ ಏನಾದರೂ ಕಟ್ಕೊಂಡ್ಬಿಟ್ಟಿದ್ರೆ ಒಂದು ಲೋಟ ಪೆಪ್ಸಿಯೋ ಅಥವಾ ಕೋಕಾ ಕೋಲಾನೋ ತಂದು ಸುರೀರಿ, ಅದು ಸಂಪೂರ್ಣ ಸ್ವಚ್ಛವಾಗಿ ಹೋಗುತ್ತೆ. ಇದು ನಿಜನಾ? ಇದು ವಾಟ್ಸ್ಆಪ್ ಯೂನಿವರ್ಸಿಟಿ ನಿಜ ಸರ್, ಇಲ್ಲ ನಿಜ, ಸತ್ಯ ಇದು, ಸತ್ಯ ಇದು. ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಿರ್ತೇನೆ, ನಿಮ್ಮ ಹಲ್ಲು ಬಿದ್ದೋಗುತ್ತಲ್ಲ, ಬಿಸಾಕ್ಬೇಡಿ ಹಲ್ಲನ್ನ. ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ನಿಮ್ಮ ಬಹಳ ಬಹಳ ಇಷ್ಟವಾದ ಪಾನೀಯ ಯಾವುದಿದೆಯೋ, ಅದು ಪೆಪ್ಸಿನೋ ಸೆವೆನಪ್ಪೋ ಯಾವುದೋ ಒಂದು ಹಾಕ್ಬಿಡಿ. ಆ ಹಲ್ಲನ್ನ ಅದರೊಳಗೆ ಹಾಕಿ ಪ್ರತಿದಿನ ಸಂಜೆ ಆ ಹಲ್ಲನ್ನು ತೆಗೆದು ನೋಡಿ, ಮತ್ತೆ ಹಾಕಿ, ತೆಗೆದು ನೋಡಿ, ಮತ್ತೆ ಹಾಕಿ. ಒಂದು ವಾರ 10 ದಿವಸ ಆಗ್ತಾ ಇದ್ದಾಗೆ ಹಲ್ಲೇ ಸಿಗೋಲ್ಲ ನಿಮಗೆ. ಹಲ್ಲು ಪೂರ್ತಿ ಕರಗು ಹೋಗ್ಬಿಟ್ಟಿರುತ್ತೆ. ಏನನ್ನು ಪ್ರಶ್ನಿಸದೆ ಒಪ್ಕೊಳ್ಬಾರ್ದು ಅಂತ ಅನ್ನೋದು ನನ್ನ ಮನೋಧರ್ಮ. ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಇದನ್ನೇ ನಾವು ಲೆಮನ್ ಜ್ಯೂಸ್ ಅಲ್ಲಿ ಹಾಕಿಟ್ರೋ ಅಥವಾ ತಂಬಳಿನಲ್ಲಿ ಹಾಕಿಟ್ರೋ ಹಿಂಗ್ ಆಗಲ್ಲ ಅಂತ ಅಂತೀರಾ? ಲೆಮನ್ ಜ್ಯೂಸ್ ಅಲ್ಲಿ ಖಂಡಿತ ಆಗಲ್ಲ, ತಂಬುಳಿಯಲ್ಲೂ ಆಗಲ್ಲ. ತಂಬುಳಿಯಲ್ಲಿ ಹುಳಿ ಅಂಶ ಹೆಚ್ಚು ಇರೋದಿಲ್ಲ ಅದರಲ್ಲಿ. ಲೆಮನ್ ಜ್ಯೂಸ್ ಅಲ್ಲಿ ಇರುತ್ತೆ. ಲೆಮನ್ ಜ್ಯೂಸ್ ಯಾವ್ದರಲ್ಲಿ ಬಿದ್ದರೆ ಅದರಲ್ಲಿ ಇರ್ತಕ್ಕಂಥ ಸಿಟ್ರಿಕ್ ಆಸಿಡ್ ಇಂದ ಸ್ವಲ್ಪ ಪರಿಣಾಮ ಕಂಡು ಬರುತ್ತೆ. ಆದರೆ ಲೆಮನ್ ಜ್ಯೂಸನ್ನು ನಾವು ನೇರವಾಗಿ ಕುಡಿಯೋದು ಬಹಳ ಅಪರೂಪ. ಅದನ್ನ ಸಾರೀಕೃತಗೊಳಿಸ್ತೇವೆ, ಡೈಲ್ಯೂಟ್ ಮಾಡ್ತೇವೆ, ನೀರ್ ಜೊತೆ ಸೇರಿಸ್ತೇವೆ, ಜೊತೆಗೆ ಒಂದಷ್ಟು ಉಪ್ಪನ್ನ ಇತ್ಯಾದಿಗಳನ್ನ ಹಾಕೊಂಡು ಕುಡಿತೇವೆ ನಾವು. ಆದರೆ ಇದು ಹಾಗಲ್ಲ. 2 ದಿವಸ ಹಲ್ಲುಜ್ಜಬೇಡಿ,
ಮೂರನೇ ದಿವಸ ಬೆಳಿಗ್ಗೆ ಒಂದು ಅರ್ಧ ಲೋಟ ಅಷ್ಟು ನೀವು ಪೆಪ್ಸಿಯನ್ನು ತಗೊಂಡು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಮುಕ್ಕಳಿಸ್ಬಿಡಿ. ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಉಗಿರಿ. ಆಮೇಲೆ ಹಲ್ಲುಗಳನ್ನು ನೋಡಿ, ಹಲ್ಲುಗಳಲ್ಲಿ ಮೇಲೆ ಇರ್ತಕ್ಕಂಥ ಆ ಕಿಟ್ಟ ಏನಿರುತ್ತೆ ಅದಷ್ಟು ಹೋಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಅದರಲ್ಲಿ ಇರ್ತಕ್ಕಂಥ ಆ ಫಾಸ್ಫರಿಕ್ ಆಸಿಡ್ ಏನಿದೆ ಅದು ನಮ್ಮ ಹಲ್ಲುಗಳನ್ನ, ಮೂಳೆಗಳನ್ನ ಕರಗಿಸುವ ಗುಣ ಹೊಂದಿದೆ. ದಯವಿಟ್ಟು ಹಲ್ಲಿನ ಪ್ರಯೋಗ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೆಲವು ಮಕ್ಕಳು ಮಾಡಿದ ಮೇಲೆ ಅದರ ದುಷ್ಪರಿಣಾಮ ಕಣ್ಣಾರೆ ಕಂಡ ಮೇಲೆ ಅವರು ಜಂಕ್ ಆಹಾರ ತಿನ್ನೋದನ್ನ ನಿಲ್ಲಿಸಿದ್ದಾರೆ. ಹಾಗಾಗಿ ನಮ್ಮದೇ ಆದ ಪಾರಂಪರಿಕ ಪದ್ಧತಿ ಅನ್ನೋದು ಏನಿದೆ ಅದನ್ನು ಬಳಸ್ಕೊಳ್ಳೋದು ಬಹಳ ಒಳ್ಳೆಯದು. ನಮ್ಮ ದೇಹ, ನಮ್ಮ ಕರುಳು, ಮುಖ್ಯವಾಗಿ ನಮ್ಮ ದೇಹದಲ್ಲಿ ಮೇಲೆ ಒಳಗೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ನಮ್ಮ ಆಹಾರ ಪದ್ಧತಿಗೆ ಒಗ್ಗಿಕೊಂಡ್ಬಿಟ್ಟಿರುತ್ತವು, ಜಗಳ ಮಾಡೋಲ್ಲ. ನೀವು ಯಾವಾಗ ನಮ್ಮ ಸಹಜ ಆಹಾರ ಪದ್ಧತಿ ಅಲ್ಲದೆ ಇರೋದನ್ನ ಸೇವಿಸಕ್ಕೆ ಶುರು ಮಾಡ್ತೀರೋ ಆವಾಗ ಗಲಾಟೆ ಮಾಡುತ್ತೆ. ಹಾಗಾಗಿ ಈ ಪಾರಂಪರಿಕ ಶೈಲಿ, ಆಹಾರ ಪದ್ಧತಿ, ಆಹಾರವನ್ನು ತಯಾರಿಸುವ ಪದ್ಧತಿ, ಸೇವಿಸುವ ಪದ್ಧತಿ, ಇಂತಿಂಥ ಹಬ್ಬಗಳಲ್ಲಿ ಇಂತಿಂತಹ ತಿನಿಸುಗಳನ್ನ ಮಾಡಲೇಬೇಕು ಅನ್ನೋ ಒಂದು ಪರಂಪರೆ ಏನಿದೆ ಅದರಲ್ಲಿ ನಿಜಕ್ಕೂ ಅರ್ಥ ಇದೆ. ಅವ್ರು ಹೇಳಿದ ಹಾಗೆ ಅಟ್ ದ ಎಂಡ್ ಆಫ್ ದ ಡೇ ನಾವ್ ಯಾರು ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ ಒಂದು ದ ಸಮ್ ಟೋಟಲ್ ಆಫ್ ಆಲ್ ದಿ ಮೈಕ್ರೋಬ್ಸ್ ಇನ್ ಅಸ್, ಎರಡನೇದು ವಿ ಆರ್ ವಾಟ್ ವಿ ಈಟ್. ಎಲ್ಲ ದೇವರು ಬಂದರೋ ಅನ್ನ ದೇವರು ಬರಲಿಲ್ಲ, ನಮ್ಮ ಬೇಂದ್ರಿಯವರು ಹೇಳುವಂತ ಮಾತು. ಹಾಗಾಗಿ ಅನ್ನದೇವರ ಮಹತ್ವವನ್ನ ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಕೊಡ್ಬೇಕು. ಮತ್ತೇನೂ ಇಲ್ಲ. ಮೊದಲ ತುತ್ತನ್ನ ಬಾಯಿಗೆ ಇಡೋಕ್ಕೆ ಮೊದಲು ಕೃತಜ್ಞತೆಯನ್ನ ಸಲ್ಲಿಸೋದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಯಾರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂದ್ರೆ, ಮೊದಲ ತುತ್ತನ್ನ ಬಾಯಿಗಿಡೋದಕ್ಕೆ ಮೊದಲು ಸೂರ್ಯನಿಗೆ. ಯಾಕಂದ್ರೆ ಫೋಟೋಸಿಂಥಸಿಸ್ನಿಂದ ಆಹಾರ ಪದಾರ್ಥ ತಯಾರಾಗುತ್ತೆ. ಸೂರ್ಯನಿಂದ ಆರಂಭಿಸಿ ಭೂಮಿ, ವಾಯು, ವರುಣ, ರೈತ, ವ್ಯಾಪಾರಿ, ಅಪ್ಪ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಅಮ್ಮನಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಆ ತುತ್ತನ್ನ ಬಾಯಲ್ಲಿಟ್ಕೊಂಡು ನಾವು ಅಗದು ತಿಂದ್ರೆ ಆ ಆಹಾರದ ಪೋಷಕಾಂಶಗಳು ಏನಿದೆ ಅದು ದಕ್ಕುತ್ತೆ. ಹೋಟೆಲ್ಗೂ ಮನೆಗೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಅವನು ಅಯ್ಯೋ ಏನ್ ಗೋಳು ಅಂದ್ಕೊಂಡು ಅವನು ಅಡಿಗೆ ಮಾಡ್ತಾನೆ. ಅಮ್ಮ ಹಾಗಲ್ಲ. ತನ್ನ ಪ್ರೀತಿಯನ್ನ ನನ್ನ ಮನೆ ಮಂದಿ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅಷ್ಟೇ ಪ್ರೀತಿಯಿಂದ ಬಡಿಸ್ತಾಳಲ್ಲ, ಆ ಪ್ರೀತಿಯ ಅಂಶ ಬೆರೆತಿರುತ್ತೆ, ಆ ಕಕ್ಕುಲಾತಿಯಲ್ಲಿ ಇರುತ್ತೆ. ಹಾಗಾಗಿ ಆಕೆಗೆ ನಾವು ಬರೀ ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗೋದೇ ಇಲ್ಲ. ಹಾಗಾಗಿ ಊಟವನ್ನ ಬಾಯಿಗೆ ಇಟ್ಕೊಂಡು ಮೊದಲ ತುತ್ತನ್ನ ಅಗಿಯುವಾಗ ಇವರೆಲ್ಲರಿಗೂ ಮನಸ್ಸಲ್ಲೇ ಕೃತಜ್ಞತೆಯನ್ನ ಸಲ್ಲಿಸುವ ಒಂದು ಸಂಸ್ಕೃತಿಯನ್ನ ಮಕ್ಕಳಿಗೆ ಕಲಿಸೋಣ. ಇದು ನನ್ನ